ನಿಮ್ ಮಂತ್ಲಿ ಪಾಕೆಟ್ ಮನಿ. ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತಿದ್ದೆ, ಈಗ ನೋಡು ಮನೆ ಯಜಮಾನ್ಕೇನೆ ನನ್ನ ಸೊಂಟದಲ್ಲಿ ಬಿದ್ದಿದೆ ಅಂತ ನಿನಗೆ ತೋರಿಸ್ಕೋಬೇಕಿತ್ತು, ಅದಕ್ಕೆ ನೀನೇ ಕೊಡಕ್ ಬಂದಿದ್ದೆ. ಭಾವ, ನೀವೇನೂ ಅರ್ಥ ಮಾಡ್ಕೋಬೇಡಿ ಆಯ್ತಾ. ನೀವು ಯಾವ್ದನ್ನ ಯಜಮಾನ್ಕೆ ಅಂತಿದ್ದೀರೋ ನಾನು ಅದನ್ನ ಕರ್ತವ್ಯ ಅನ್ಕೊಂಡ್ ಮಾಡ್ತಾ ಇದ್ದೀನಿ. ನಾನು ಈ ಮನೆಯಲ್ಲಿ ಕೆಲಸ ಮಾಡೋಳು ಅಂತ ಅನ್ಕೊಂಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಈ ಮನೆಯಿಂದ ದುಡ್ಡಿಸ್ಕೊಳಕ್ ನಿಲ್ಸಿ ಬಹಳ ದಿನಗಳಾಯ್ತು. ಐಮ್ ಸಾರಿ, ನನ್ಗ ವಿಷಯ ಗೊತ್ತಿರ್ಲಿಲ್ಲ. ಯಾಕೆ? ಇಷ್ಟ್ರ ಮೇಲೂ ನಾನು ಯಜಮಾನ್ಕೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನ್ಸಿದ್ರೆ ಈ ಬೀಗ ಕೊಟ್ಟೋರ ಹತ್ರ ಹೋಗಿ ಹೇಳಿ, ವಾಪಸ್ ಇಸ್ಕೊಳ್ಳಿ. ಆಗ್ಲಾದ್ರೂ ನೀವು ಕೊಂಕ್ ಮಾತಾಡೋದನ್ನ ಬಿಡ್ತೀರೇನೋ. ಸಾವಿತ್ರಿ, ಎಲ್ಲಿ ಹೋಗಿದ್ದೆ? ಇಲ್ಲೇ ಹೊರಗೋಗಿದ್ದೆ. ಎಲ್ಲಿಗೆ? ಅಲ್ಲ, ನೀನ್ ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅನ್ನೋದು ನನಗ್ ಬೇಡ. ಆದ್ರೆ ಸರ್ರು ಇವ್ರ ಏನಾಯ್ತು? ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ, ಬಾಗ್ಲು ಹಾಕೊಂಡು ಒಬ್ರೇ ಕೂತಿದ್ದಾರೆ. ಹೌದಾ ಸಾವಿತ್ರಿ? ಅವ್ರು ನಿನ್ ಜೊತೆ ಮುಂಚಿನ ತರನೇ ಇದ್ದಾರಾ? ನೀನು ಹೇಳ್ದೆ ಕೇಳ್ದೆ ಗೋವಾಗ್ ಹೋಗಿದ್ದು ತಪ್ಪಲ್ವಾ? ಯಾಕೆ ಹಾಗೆ ಮಾಡ್ದೆ? ಇದನ್ನೆಲ್ಲ ಕೇಳಕ್ ನಂಗೆ ಯಾವ ಅಧಿಕಾರನೂ ಇಲ್ಲ. ನೀನೊಂದು ಒಳ್ಳೆ ಫ್ರೆಂಡ್ ಅಲ್ವಾ, ಅದಕ್ಕೆ ಕೇಳ್ದೆ ಅಷ್ಟೇ. ಡೋಂಟ್ ಮಿಸ್ಟೇಕ್ ಮೀ. ಆಯ್ತಾ ಕೆಲ್ಸ? ಗಂಡ ಹೊರಗಡೆಯಿಂದ ಬಂದ ತಕ್ಷಣ ಓಡ್ ಹೋಗಿ ಒಂದ್ ಲೋಟ ನೀರ್ ತಗೊಂಡ್ಬಂದು ಸುಸ್ತಾಗಿದ್ಯಾ ಅಂತ ನೀರ್ ಕೊಡೋದ್ ಬಿಟ್ಟು ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಪಾಪ ಅವ್ರು ಕಾಯ್ತಾ ಇದ್ರು. ಯಾಕೆ? ಅವ್ರು ಕೊಟ್ಟ ಕೆಲ್ಸ ನೀನ್ ಮುಗಿಸಿದ್ಯಾ ಅಂತ. ಸುಳ್ಳ್ಯಾಕ್ ಹೇಳ್ದೆ? ನಾವಿಬ್ರು ಪ್ರೀತಿಸಿ ಮದ್ವೆ ಆದವ್ರು. ಪ್ರೀತಿ ಯಾಕೆ ಕಡಿಮೆ ಆಗ್ಬೇಕು? ನನ್ನ ಹತ್ರ ಮುಚ್ಚಿಡೋ ಅಂತದ್ ಏನಿದೆ ಆರ್ಯನ್? ಇದೆ. ಅದು ನಮ್ಮಿಬ್ರು ಇಶ್ಯೂ ಅಲ್ಲ. ಮತ್ತೆ ಅದು ಈಗ ಬೇಡ, ರಾತ್ರಿ ಮಾತಾಡೋಣ. ಆರ್ಯನ್ ಪ್ಲೀಸ್. ಹೊರಗಡೆಯಿಂದ ಬಂದಿರೋ ವ್ಯಕ್ತಿ ಡಬಲ್ ಗೇಮ್ ಆಡಿ ನಮ್ಮನ್ನ ಮಣ್ಣು ಮುಕ್ಕು ಹಾಗೆ ಮಾಡಿದ್ದಾನೆ. ಈಗ ಬಂದಿರೋದು ಅಂಥದ್ದೇ ಒಂದು ಆಟಕ್ಕೆ. ಇಂದ್ರಜಿತ್, ಹೋಗಿ ವಿಚಾರಿಸ್ಕೋ, ನಾನು ಬಂದು ಮಾತಾಡ್ತೀನಿ. ಅಣ್ಣ, ನೀನು ಸುಮ್ಮನೆ ಇದ್ದು ಆಟ ಏನು ಅಂತ ನೋಡ್ತಾ ಇರು. ಕಾಲ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ಇಂದ್ರಜಿತ್, ಗೊತ್ತಾಯ್ತು. ಇದಕ್ಕೆ ಎಷ್ಟು ಡಿಸ್ಟರ್ಬ್ ಆಗಿದ್ಯಾ? ವಿಷಯ ಗೊತ್ತಾದ್ರೆ. ಆರ್ಯನ್ ಪ್ಲೀಸ್ ನೋಡು, ನಾನ್ ನೇರವಾಗಿ ಕೇಳ್ತಾ ಇದ್ದೀನಿ. ನಿನ್ ಮನ್ಸಲ್ಲಿ ಬೇರೆ ಯಾವ್ದಾದ್ರೂ ಹುಡುಗಿ ಇದ್ದಾಳಾ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಉತ್ತರ ಕೊಡು. ಹ್ಞೂ ಹ್ಞೂ. ಅಷ್ಟು ಸುಲಭ ಅಲ್ಲ. ಯಾಕಲ್ಲ? ನಾನು ಅರಗಿಸ್ಕೋತೀನಿ. ಹೇಳು. ನಾನು ಹ್ಞೂ ಅಂದ್ರೆ ಒಪ್ಕೋತ್ಯಾ? ನೀ ನನ್ನ ಮದ್ವೆ ಮಾಡ್ಕೊಂಡು ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ ಆರ್ಯನ್. ಆ ಉಪಕಾರಕ್ಕೆ ಎಲ್ಲಾನು ಸಹಿಸ್ಕೋತೀನಿ. ಹೇಳು. ಹುಚ್ಚಿಡಿದ್ಯಾ ನಿನಗೆ? ಏನ್ ಅನ್ಕೊಂಡಿದ್ಯಾ ನನ್ನ? ನಾನು ಅಂಥವ್ನ? ಹಾಗೆಲ್ಲ ಏನು ಇಲ್ಲ. ನನ್ ಮೇಲೆ ಆಣೆ ಮಾಡಿ ಹೇಳು. ಆಣೆ ಪ್ರಮಾಣಗಳ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ.